इलेक्शन कमीशन ऑफ इंडिया सार्वत्रिक विधानसभा चुनावणा 2023 ಈಗಲೇ ಅನೌನ್ಸ್ಮೆಂಟ್ ಮಾಡಿಸಿದ್ದಾರೆ. ಇದು ಜನರಲ್ ಅಸೆಂಬ್ಲಿ ಇಲೆಕ್ಷನ್ ಇನ್ ಕರ್ನಾಟಕ 2023 ಬಗ್ಗೆ. ಸೊ ನಮ್ಮಲ್ಲಿ ಚಿಕ್ಕೋಡಿ ಸದಲ್ಗ 0.2 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂತ ಬರುತ್ತೆ. ಸೊ ನಾನು ರಿಟರ್ನಿಂಗ್ ಆಫೀಸರ್ ಚುನಾವಣಾಧಿಕಾರಿ ಚಿಕ್ಕೋಡಿ ಸದಲ್ಗ ಮತಕ್ಷೇತ್ರದಿಂದ ನಾನು ತಮಗೆ ಇದು ನಮ್ಮ ಮತಕ್ಷೇತ್ರದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಒಟ್ಟು 244 ಪೋಲಿಂಗ್ ಸ್ಟೇಷನ್ಸ್ ಇದಾವೆ. ಅದರಲ್ಲಿ 183 ರೂರಲ್ ಪೋಲಿಂಗ್ ಸ್ಟೇಷನ್ಸ್ ಇದಾವೆ ಮತ್ತು 61 ಅರ್ಬನ್ ಪೋಲಿಂಗ್ ಸ್ಟೇಷನ್ಸ್ ಇದಾವೆ. ಸೊ ಒಟ್ಟು ಟೋಟಲ್ ವೋಟರ್ಸು 1,10,876 ಮೇಲ್ ವೋಟರ್ಸ್ ಇದಾವೆ ಮತ್ತು 1,09,589 ಫೀಮೇಲ್ ವೋಟರ್ಸ್ ಇದಾವೆ. 1,10,876 ಮೇಲ್ ವೋಟರ್ಸ್ ಆ್ಯಂಡ್ 1,09,589 ಫೀಮೇಲ್ ವೋಟರ್ಸ್ ಆ್ಯಂಡ್ ಆದರ್ಸು ಆರ್ 7 ಟೋಟಲ್. ಸೊ ಇಷ್ಟು ವೋಟರ್ಸ್ ವಿಲ್ ಬಿ ಪಾರ್ಟಿಸಿಪೇಟಿಂಗ್ ಇನ್ ದ ವೋಟಿಂಗ್ ಆ್ಯಂಡ್ ಇದರಲ್ಲಿ there will be categories of polling stations, critical ಮತ್ತು vulnerable. So we have 35 critical polling stations and 6 vulnerable polling stations. So ಒಟ್ಟು 41 polling stations ಇದಾವೆ ಎಲ್ಲಿ ಪೊಲೀಸ್ ಡಿಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. ಸೊ there is criteria from Election Commission of India. 35 critical polling stations ಮತ್ತು 6 vulnerable polling stations. ಹಾಂ. ಸೊ ಅದರಲ್ಲಿ ಏನಂದರೆ ಸೆಂಟ್ರಲ್ ಪೊಲೀಸ್ ಫೋರ್ಸ್ ಡಿಪ್ಲಾಯ್ ಮಾಡ್ತಾರೆ, ಜಾಸ್ತಿ ಹೆಚ್ಚಿನ ಪೊಲೀಸ್ ಡಿಪ್ಲಾಯ್ ಮಾಡ್ತಾರೆ, ಸೊ ದ್ಯಾಟ್ ಪೀಸ್ಫುಲ್ ಆಗಿ ವೋಟಿಂಗ್ ಆಗಬೇಕು ಅಂತ. ಸೊ ನಮ್ಮಲ್ಲಿ 20 ಸೆಕ್ಟರ್ ಆಫೀಸರ್ಸ್ಗಳು ಇದಾವೆ. ಸೊ 20 ಸೆಕ್ಟರ್ ಆಫೀಸರ್ಸ್ಗಳು ಈ 244 ಪೋಲಿಂಗ್ ಸ್ಟೇಷನ್ಸ್ ವಿಲ್ ಬಿ ಮಾನಿಟರಿಂಗ್. ಆ್ಯಂಡ್ ಅದು ಸೆಕ್ಟರ್ ಆಫೀಸರ್ಗೆ ಈಗ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಅಂತ ಪವರ್ ಇದೆ. ಸೊ ದ್ಯಾಟ್ ಅವರ 11-12 ಪೋಲಿಂಗ್ ಸ್ಟೇಷನ್ಸ್ ಬರ್ತಾವೆ ಅವರು ಒಬ್ಬೊಬ್ಬರ ಕಡೆ. ಸೊ ದೇ ವಿಲ್ ಬಿ ಮಾನಿಟರಿಂಗ್ ಆಲ್ ದ ಫೆಸಿಲಿಟೀಸ್, ಏನೇನು ಫೆಸಿಲಿಟಿ, ಅಶ್ಯೂರ್ ಮಿನಿಮಮ್ ಫೆಸಿಲಿಟೀಸ್ ಅಟ್ ದ ಪೋಲಿಂಗ್ ಸ್ಟೇಷನ್ಸು. ಅಂದರೆ ಕುಡಿಯೋದು ನೀರು, ಟಾಯ್ಲೆಟ್ಸು, ರ್ಯಾಂಪು, ಎಲ್ಲ ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್. ಆಲ್ 244 ಪೋಲಿಂಗ್ ಸ್ಟೇಷನ್ಸ್ ಆರ್ equipped with these facilities. ಸೊ ಅದು ಸೆಕ್ಟರ್ ಆಫೀಸರ್ಸ್ ವಿಲ್ ಬಿ ಮಾನಿಟರಿಂಗ್ ಒಂದು 11-12 ಪೋಲಿಂಗ್ ಸ್ಟೇಷನ್ಸು. ಆ ಥರ 20 ಸೆಕ್ಟರ್ ಆಫೀಸರ್ಸ್ ಇದ್ದಾವೆ. ಸೊ ಆ ಆಫೀಸರ್ಸ್ ಕಡೆ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ ಅಂತ ಪವರ್ ಇದೆ. ಸೊ ಅವರು ಏನಾದರೂ ಕಂಪ್ಲೇಂಟ್ ಬಂದಮೇಲೆ ಕೇಸ್ ಕೂಡ ಬುಕ್ ಮಾಡ್ಬೋದು. ಆಲ್ ಮ್ಯಾಜಿಸ್ಟ್ರೇಟ್ ಪವರ್ ಅವರು ಎಕ್ಸರ್ಸೈಸ್ ಮಾಡ್ಬೋದು. ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ನಮ್ಮಲ್ಲಿ ನಾನು 12 ಫ್ಲೈಯಿಂಗ್ ಸ್ಕ್ವಾಡ್ ಮಾಡಿಸಿದ್ದೀವಿ. ಸೊ ಅದು 12 ಫ್ಲೈಯಿಂಗ್ ಸ್ಕ್ವಾಡ್ಸು 3 ಟೀಮಲ್ಲಿ 24/7 ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಏನಾದರೂ ಗೋಡೌನಲ್ಲಿ ಇಟ್ಟಿದ್ದಾರೆ, ಏನಾದರೂ ಎಲ್ಲಿ ಏನು ತಪ್ಪು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಾ ಇದ್ದಾವೆ, 15 to 20 ನಿಮಿಷ ಒಳಗಡೆ ಅವರು ಆ ಸ್ಪಾಟಲ್ಲಿ ರೀಚ್ ಆಗಿ ರೇಡ್ ಮಾಡಿ ಕೇಸ್ ಬುಕ್ ಮಾಡಿ, ಏನಾದರೂ ತಪ್ಪಾಗ್ತಾ ಇದೆ ಅಂದರೆ ಕೇಸ್ ಬುಕ್ ಮಾಡಿ ದೇ ವಿಲ್ ಟೇಕ್ ಆ್ಯಕ್ಷನ್. ದ ಫ್ಲೈಯಿಂಗ್ ಸ್ಕ್ವಾಡ್ದವರು ವಿತ್ ದೇ ಹ್ಯಾವ್ ವೆಹಿಕಲ್ಸ್, ದೇ ಹ್ಯಾವ್ ಪೊಲೀಸ್. ಫ್ಲೈಯಿಂಗ್ ಸ್ಕ್ವಾಡಲ್ಲಿ 3 ಆಫೀಸರ್ಸ್ಗಳು ಇದ್ದಾವೆ ಮತ್ತು ಒಂದು ಪೊಲೀಸ್ ಮ್ಯಾನ್ ಕೂಡ ಇದ್ದಾರೆ, ಪೊಲೀಸ್ ಪರ್ಸನ್. ಸೊ ದೇ ವಿಲ್ ಬಿ equipped with that. ದೆನ್ SST ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ಸ್. ಸೊ ನಮ್ಮಲ್ಲಿ 3 ಚೆಕ್ ಪೋಸ್ಟ್ ಇದ್ದಾವೆ. ಒಂದು ಇಂಟೀರಿಯರ್ ಚೆಕ್ ಪೋಸ್ಟ್ ಇದೆ ಆ್ಯಂಡ್ 2 ಬಾರ್ಡರ್ ಚೆಕ್ ಪೋಸ್ಟು. ಒಂದು ಹಲಟ್ಟಿಯಲ್ಲಿ ಇಂಟೀರಿಯರ್ ಚೆಕ್ ಪೋಸ್ಟ್ ನಡೀತಾ ಇದೆ ಈಗಲೇ, ಫುಲ್ಲಿ ಫಂಕ್ಷನಲ್ ವಿತ್ CCTV ಕ್ಯಾಮೆರಾಸು, ಎಲ್ಲ ಡಿಪ್ಲಾಯ್ಮೆಂಟ್ ಆಫ್ ಸ್ಟಾಫ್ಸ್ ಅಂದರೆ ಪೊಲೀಸ್ ಸ್ಟಾಫ್ ಎಲ್ಲ 24/7 ಅದು ನಡೀತಾ ಇದ್ದಾವೆ. ಎಕ್ಸಂಬ ದತ್ತವಾಡಲ್ಲಿ ಒಂದು ಬಾರ್ಡರ್ ಚೆಕ್ ಪೋಸ್ಟ್ ಇದೆ ಮತ್ತು ಸದಲ್ಗಾಲಿ ಒಂದು ಬಾರ್ಡರ್ ಚೆಕ್ ಪೋಸ್ಟ್ ಇದೆ. ಸೊ ಅದರ 3 ಕಡೆ ಕೂಡ 24/7 ಮಾನಿಟರಿಂಗ್ ಇದೆ. ಚೆಕಿಂಗ್ ಆಫ್ ವೆಹಿಕಲ್ಸು, ಫ್ರಿಸ್ಕಿಂಗ್ ಆಫ್ ವೆಹಿಕಲ್ಸು ನಡೀತಾ ಇದೆ. ಆ್ಯಂಡ್ ಇಲ್ಲಿವರೆಗೂ ಸೀಸಿಂಗ್, ಸೊ 25 ಲಕ್ಷದ ಸಾರೀಸ್ ಸೀಸ್ ಆಗಿದಾವ. ಬಟ್ಟೆ ಟೋಟಲ್ ಬಟ್ಟೆ 25 ಲಕ್ಷದ ಮತ್ತು 1,28,099 ರೂಪಾಯಿದ ಸೆರೆ ಲಿಕ್ಕರ್ ಸೀಸ್ ಆಗಿದೆ. ಸೊ ಒಟ್ಟು 26,28,099 ರೂಪಾಯಿಗಳಿಂದ ಜಪ್ತಿ ಆಗಿದೆ ಇಲ್ಲಿವರೆಗೂ. ಸೊ ಆ್ಯಂಡ್ ಇನ್ನೊಂದು
ವಿವಿಟಿ ವಿಡಿಯೋ ವಿವಿಂಗ್ ಟೀಮ್ ಇದೆ, ವಿಡಿಯೋ ಸರ್ವೆಲೆನ್ಸ್ ಟೀಮ್ ಇದೆ. ಎಲ್ಲಿ ಸಭೆ ನಡೀತಾ ಇದ್ದಾವ, ಮೀಟಿಂಗ್ ನಡೀತಾ ಇದ್ದಾವ, ಅಲ್ಲಿ ನಮ್ಮ ವಿತ್ ಕ್ಯಾಮೆರಾಸು ವಿತ್ ಪೊಲೀಸ್ ಮ್ಯಾನ್ ದ ಟೀಮ್ ವಿಲ್ ಬಿ ದೇರ್, ದೇ ವಿಲ್ ಬಿ ರೆಕಾರ್ಡಿಂಗ್ ದೇರ್. ಏನಾದರೂ ಹೇಟ್ ಸ್ಪೀಚ್ ನಡೀತಾ ಇದೆ, ಬೇರೆ ಏನಾದರೂ ನಡೀತಾ ಇದೆ ಅಂದರೆ ಇಂಡ್ಯೂಸ್ಮೆಂಟ್ ಆಫ್ ವೋಟರ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಗಲೇ ಹೇಳಿದ್ದಾರೆ ಇವತ್ತು, ಇಂಡ್ಯೂಸ್ಮೆಂಟ್ ಆಫ್ ವೋಟರ್ ಇಸ್ ಸ್ಟ್ರಿಕ್ಟ್ಲಿ ಕೇಸ್ ವಿಲ್ ಬಿ ಬುಕ್ಡ್ ಅಂಡರ್ ವೇರಿಯಸ್ ಸೆಕ್ಷನ್ಸ್ ಆಫ್ ಆಕ್ಟ್ ಅಂತ. ಸೊ ಅದನ್ನು ನೋಡಲಿಕ್ಕೆ ಟೀಮ್ ಇದೆ. ಮತ್ತೆ ನಮ್ಮಲ್ಲಿ ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿಸಿದ್ದೀವಿ. ಯಾಕಂದರೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ಗೆ ಪರ್ಮಿಷನ್ ಸಲುವಾಗಿ, ಲೌಡ್ ಸ್ಪೀಕರ್ ಪರ್ಮಿಷನು, ಫ್ಲೆಕ್ಸ್ ಹಾಕಲಿಕ್ಕೆ, ಬೇರೆ ಪರ್ಮಿಷನ್ ಸಲುವಾಗಿ, ರ್ಯಾಲಿ ಸಲುವಾಗಿ ಪರ್ಮಿಷನ್ ಕೊಡಲಿಕ್ಕೆ ಸಿಂಗಲ್ ವಿಂಡೋ ಸಿಸ್ಟಮ್. ಅಂದರೆ ಬೇರೆ ಡಿಪಾರ್ಟ್ಮೆಂಟು, ಫಾರ್ ಎಕ್ಸಾಂಪಲ್ ಪೊಲೀಸ್, PWD, HESCOM, ಫೈರ್ ಡಿಪಾರ್ಟ್ಮೆಂಟ್ಸು ಮತ್ತು ಎಲೆಕ್ಷನ್ ಡಿಪಾರ್ಟ್ಮೆಂಟ್, ನಮ್ದು ರಿಟರ್ನಿಂಗ್ ಆಫೀಸರ್ ಸ್ಟಾಫ್ ವಿಲ್ ಬಿ ದೇರ್ ಫಾರ್ ಗಿವಿಂಗ್ ದ ಪರ್ಮಿಷನ್ ಆ್ಯಂಡ್ ದೇ ವಿಲ್ ಬಿ ಸಿಟ್ಟಿಂಗ್. ಅವರು ಇಲ್ಲಿ ಕೂತ್ತಾರೆ, ಈ ಆಫೀಸಲ್ಲಿ, ಪಕ್ಕದ ಆಫೀಸ್ ಇದೆ, ಅಲ್ಲಿ ಜೊತೆಗೆ ಕೂತ್ಕೊಂಡು ಯಾರೊಬ್ಬರು ಪರ್ಮಿಷನ್ ಸಲುವಾಗಿ ಬರ್ತಾರೆ, ಅವರಿಗೆ ಪರ್ಮಿಷನ್ ದೇ ವಿಲ್ ಬಿ ಗಿವಿಂಗ್ ಫ್ರಮ್ ಹಿಯರ್. ಇನ್ನೊಂದು ಒಂದು ಸಿ-ವಿಜಿಲ್ ಆ್ಯಪ್ ಅಂತ ಇದೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಲ್ಲೇ ಮಾಡಿದ್ದಾರೆ. ಸೊ ಆ ಸಿ-ವಿಜಿಲ್ ಆ್ಯಪಲ್ಲಿ ಯಾರೊಬ್ಬರು ಕಂಪ್ಲೇಂಟ್ ಕೊಡ್ಬೋದು, ಡೈರೆಕ್ಟ್ ಆಗಿ ಮೋಟೋ ಕಂಪ್ಲೇಂಟ್ ಕೂಡ ಕೊಡ್ಬೋದು ಸಿ-ವಿಜಿಲ್ ಆ್ಯಪಲ್ಲಿ. ಸೊ ಮತ್ತೆ ಇನ್ನೊಂದು ಹೆಲ್ಪ್ಲೈನ್, 24/7 ಹೆಲ್ಪ್ಲೈನ್ ನಾವು ಮಾಡಿಸಿದ್ದೀವಿ ಇಲ್ಲಿ ಎಲೆಕ್ಷನ್ ವಿಷಯ ಸಲುವಾಗಿ. ಸೊ ಹೆಲ್ಪ್ಲೈನ್ ನಂಬರ್ ಎಲ್ಲ ನಮ್ಮ ಚಿಕ್ಕೋಡಿ ಸದಲಗ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿದ ವೋಟರ್ಸ್ಗಳು ಜನರು ನೋಟ್ ಮಾಡ್ಕೋಬೋದು. 272-130 ಅಂತ ಹೆಲ್ಪ್ಲೈನ್ ಇದೆ. ಇನ್ನೊಂದು ಸರಿ ನಾನು ರಿಪೀಟ್ ಮಾಡ್ತೀನಿ, 272-130 ಹೆಲ್ಪ್ಲೈನ್ ನಂಬರ್ ಆಫ್ ದಿಸ್ ಕಾನ್ಸ್ಟಿಟ್ಯೂನ್ಸಿ. ಸೊ ಏನಾದರೂ ಹೆಲ್ಪ್ ಅವ್ರ ಏನೇ ವಿಷಯ ಬಗ್ಗೆ ಹೇಳಬೇಕು ಅಂದರೆ ಅವರು ಕಾಲ್ ಮಾಡ್ಬೋದು. ಮತ್ತೆ ಇನ್ನೊಂದು ಹೊಸ ಉಪಕ್ರಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಶುರು ಆಗಿದೆ, ದಟ್ ವೋಟರ್ಸ್ ಅಬೌವ್ 80+ ಆ್ಯಂಡ್ ಅಂಗವಿಕಲಾಂಗ ವೋಟರ್ಸ್. ನಮ್ಮಲ್ಲಿ ಚಿಕ್ಕೋಡಿ ಸದಲ್ಗಾದಲ್ಲಿ 5,989 80+ ವೋಟರ್ಸ್ ಇದ್ದಾವೆ ಆ್ಯಂಡ್ 2,411 ಅಂಗವಿಕಲಾಂಗ ವೋಟರ್ದವರು ಇದ್ದಾರೆ. ಸೊ ಅವರು ಒಂದು ಆಪ್ಷನ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಮನೆಯಿಂದ ವೋಟ್ ಹಾಕ್ಬೋದು. ಸೊ ಅವರಿಗೆ ಈಗ ನಾವು ಫಾರ್ಮ್ BLO ಮುಖಾಂತರ, BLO ಕೈದಿಂದ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಮಾಡಿಸ್ತೀವಿ. ಫಾರ್ಮ್ ಡಿಸ್ಟ್ರಿಬ್ಯೂಟ್ ಆದಮೇಲೆ ಅವ್ರಿಗೆ ಕೇಳ್ತೀವಿ, ನಿಮಗೂ ಮನೆಯಿಂದ ವೋಟ್ ಹಾಕ್ಬೋದು ಯಾ ಪೋಲಿಂಗ್ ಸ್ಟೇಷನ್ ನಲ್ಲಿ ಬಂದು ವೋಟ್ ಹಾಕ್ಬೋದು. ಸೊ ಅವರು ಆಪ್ಷನ್ ಕೊಟ್ಟ ಮೇಲೆ ಇಫ್ ದೇ ಸಬ್ಮಿಟ್ ದಟ್ ಐ ವಾಂಟ್ ಟು ವೋಟ್ ಫ್ರಮ್, ಯಾರೊಬ್ರಿಗೆ ನಡ್ಕೊಳ್ಳಿಕ್ಕೆ ಕಷ್ಟ ಇದೆ, ಯಾರೊಬ್ರಿಗೆ ಏನಾದರೂ ಡಿಸೀಸ್ ಇದಾವ, ಏನಾದರೂ ಸಮಸ್ಯೆ ಇದ್ದಾವ, ಸೊ ಅವರಿಗೆ ವೋಟ್ ಮಿಸ್ ಆಗಬಾರ್ದು ಅಂತ ಮಾನ್ಯ ಕಮಿಷನ್ ಹ್ಯಾಸ್ ಡಿಸೈಡೆಡ್. ಸೊ ಟು ಎನ್ಶೂರ್ ಅದರಲ್ಲಿ ದೇರ್ ವಿಲ್ ಬಿ ಟೀಮ್. ಒಂದು 3 ದಿನ ಮುಂಚೆ 10ನೇ ತಾರೀಕಿಗೆ ವೋಟಿಂಗ್ ಇದೆ, 10th of May. ಸೊ 7, 8, 9 ಇನ್ ದಿಸ್ 3 days ಅವರ ಮನೆಯಲ್ಲಿ ಹೋಗಿ ಟೀಮ್ ಥರ ಇರುತ್ತೆ, ಪೋಸ್ಟಲ್ ಬ್ಯಾಲೆಟ್ ಥರ ಮಾಡಿಕೊಂಡು ಅವರು ವೋಟ್ ಹಾಕ್ಬೋದು. ಸೊ ಆ ಟೀಮ್ ಜೊತೆಗೆ ಪೋಲಿಂಗ್ ಏಜೆಂಟ್ಸ್ಗಳು ಇರ್ತಾವೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ದು. ಕೆಲವೊಬ್ಬರ ಅಪ್ರಿಯೇಷನ್ ಇತ್ತು, ಈಗ ರೇಸ್ ಮಾಡಿದ್ರು, ಏನಾದರೂ ಅವ್ರ ಮನೆಯಲ್ಲಿ ಹೋಗಿ ಹೇಗೆ ವೋಟ್ ಹಾಕ್ಬೋದು, 3 ಜನಕ್ಕೆ ಹೋಗಿ ಹಾಕ್ಬೋದಾ? ಅಲ್ಲ, ಪೊಲಿಟಿಕಲ್ ಪಾರ್ಟಿದ ಏಜೆಂಟ್ಗಳು ಇರ್ತಾವೆ, ಪೊಲೀಸ್ ಮೇಲೆ ಇರ್ತಾವೆ, ಮತ್ತು ವಿಡಿಯೋ ರೆಕಾರ್ಡಿಂಗ್ ಕೂಡ ಆಗುತ್ತೆ ಪ್ರತಿ ಟೀಮ್ದ ಎಲ್ಲಿ ಹೋಗ್ತಾ ಇದ್ದಾರೆ. ಸೊ ದಾಟ್ ವೇ ಆ್ಯಂಡ್ ವಿ ಹ್ಯಾವ್ ಒಂದು ಹೊಸ ಇನಿಷಿಯೇಟಿವ್ ಅಂದರೆ ವಿ ಹ್ಯಾವ್ 5 ಪಿಂಕ್ ಪೋಲಿಂಗ್ ಸ್ಟೇಷನ್ಸ್ ಎಲ್ಲಿ ಮ್ಯಾಕ್ಸಿಮಮ್ ಫಿಮೇಲ್ ವೋಟರ್ಸ್ ಇದಾವ. ಸೊ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಸದಲ್ಗ, ದೆನ್ CK ಹೈಸ್ಕೂಲ್ ಎಕ್ಸಂಪ, ದೆನ್ ಲೋವರ್ ಪ್ರೈಮರಿ ಸ್ಕೂಲ್ ಹುಡ್ಕೋ ಕಾಲೇಜ್ ಚಿಕ್ಕೋಡಿ ಆ್ಯಂಡ್ ಹಿರೇಕೊಡಿ, ಈ ಥರ 5 ಪಿಂಕ್ ಪೋಲಿಂಗ್ ಸ್ಟೇಷನ್ಸ್ ಇದಾವ. ಅಲ್ಲಿ ಆಲ್ ಪೋಲಿಂಗ್ ಸ್ಟೇಷನ್ಸ್ ವಿಲ್ ಬಿ ರನ್ ಬೈ ಫಿಮೇಲ್ ಮಹಿಳೆಯರು ನಾವು. ಸೊ ಆ್ಯಂಡ್ ಆ ಪೋಲಿಂಗ್ ಸ್ಟೇಷನಲ್ಲಿ ಹೆಚ್ಚಿನ ಮತದಾರರು ಮಹಿಳೆಯರು ಇರ್ತಾರೆ, ಅದರ ಸಲುವಾಗಿ. ಮತ್ತು ಮಾಡೆಲ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಇದೆ ನವಲಿಹಾಳಲ್ಲಿ. ಸೊ ಅಲ್ಲಿ ನಾವು ಬೇರೆ ಬೇರೆ ಉಪಕ್ರಮ, ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಪೋಲಿಂಗ್ ಸ್ಟೇಷನ್ಸು, ಬೇರೆ ಬೇರೆ ಫೆಸಿಲಿಟೀಸ್ ಅಲ್ಲಿ ಕೊಡ್ತೀವಿ. ಫುಲ್ ಚೇರ್ಸ್ ಹಾಕಲಿ, ಕೂಡ್ಲಿಕ್ಕೆ ಚೇರ್ಸು, ಶಾಮಿಯಾನ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಕೂಲರು, ಮತ್ತು ಏನಾದರೂ ಬೇರೆ ಹೊಸದಾಗಿ ಒಂದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಥರ ಕೂಡ ಅಲ್ಲಿ ಮಾಡಿಸ್ತೀವಿ. ಮತ್ತು ಯಂಗ್ ವೋಟರ್ಸ್ ಪೋಲಿಂಗ್ ಸ್ಟೇಷನ್ಸ್ ಇದೆ ಇಲ್ಲಿ 365 ಯಂಗ್ ವೋಟರ್ಸು ನಮ್ಮಲ್ಲಿ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ಸದಲ್ಗ ಅಲ್ಲಿ. ಸೊ ಇದು 365 ಯಂಗ್ ವೋಟರ್ಸ್ದವರು ಫಸ್ಟ್ ಟೈಮ್ ವೋಟ್ ಹಾಕ್ತಾ ಇದ್ದಾರೆ. ಸೊ ಅವರಿಗೆ
ಮುಂದಿನ ಟೈಮಲ್ಲಿ ಇಲೆಕ್ಷನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಇರಬೇಕು ಅಂತ. ಸೊ ಅವರಿಗೆ ಅವ್ರ ಸಲುವಾಗಿ ಯಂಗ್ ವೋಟರ್ಸ್ ಪೋಲಿಂಗ್ ಸ್ಟೇಷನ್ ನಾವು ಸ್ಪೆಷಲಿ ಮಾಡ್ತಾ ಇದ್ದೀವಿ. ಹಾಂ, ಸದರ್ಗಲ್ಲಿ ಗೌರ್ಮೆಂಟ್ ಗರ್ಲ್ಸ್ ಹೈಸ್ಕೂಲ್ ವೆಸ್ಟ್ ವಿಂಗ್ ಸದರ್ಗ. ಸೊ ಮತ್ತು PWD ವೋಟರ್ಸ್ ಸಲುವಾಗಿ PWD ಪೋಲಿಂಗ್ ಸ್ಟೇಷನ್ ಅಂತ ಸ್ಪೆಷಲಿ. ಸೊ ಅವರು ಅಲ್ಲಿ ವೀಲ್ ಚೇರ್ಸು ಎಲ್ಲ ಫೆಸಿಲಿಟೀಸ್ಗೂ ಅಂಗವಿಕಲಾಂಗದವ್ರಿಗೆ ವೋಟ್ ಹಾಕಲಿಕ್ಕೆ, ಡಿಫ್ರೆಂಟ್ ಏಬಲ್ ಪರ್ಸನ್ಗೆ ವೋಟ್ ಹಾಕಲಿಕ್ಕೆ. ಸೊ ಅಲ್ಲಿ ನಾಗರಾಳಲ್ಲಿ ಒಂದು ಇದೆ ಮತ್ತು 9 ವಿಲೇಜಲ್ಲಿ ಒಂದು ಇದೆ. ಸೊ 2 ಪೋಲಿಂಗ್ ಸ್ಟೇಷನ್ಸ್ ಈ ಥರ ಇದಾವೆ. And last, I'll also tell the event because this is my duty. Date of issue of Gazette notification is 13th of April. Then last date of filing of nomination 20th of April. So filing of nomination starts from 13th of April from the date of notification until goes to the 20th of April. And date of scrutiny of nomination will be done on the 21st of April. Then last date of withdrawal of candidature on 24th of April. Date of poll is 10th of May. Date of counting 13th of May and date of and 15th May before ಒಳಗೆ ಇದು ಎಲ್ಲ process complete ಆಗಬೇಕು ಅಂತ. And ಮತ್ತೆ ಡಿಪಾಸಿಟ್ ಬಗ್ಗೆ ಜನರಲ್ ಕ್ಯಾಂಡಿಡೇಟ್ಗೆ 10,000 ಡಿಪಾಸಿಟ್ ಇದೆ, ಅದು ನಾಮಿನೇಷನ್ಸ್ ಟೈಮಲ್ಲಿ. ಆ್ಯಂಡ್ SC/ST ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ 5,000 ಮೀನ್ಸ್ ಹಾಫ್ ಆಫ್ ದ ಇದು ಡಿಪಾಸಿಟ್. ಆ್ಯಂಡ್ ನಾಮಿನೇಷನ್ ಟೈಮು ಫ್ರಮ್ 11 o'clock to 3 o'clock. 11 o'clock to 3 o'clock in the evening. And ಮತ್ತೊಂದು ಓನ್ಲಿ 5 people will be allowed inside the RO office during the date of on the time of filing of nominations. So and after 3 o'clock on the 20th of April, no person will be allowed to come inside the RO office. ಅಂದರೆ ಹೊರಗಡೆ ಏನು ಆಫೀಸರ್ ಇರ್ತಿಲ್ಲ ಅಲ್ಲಿ ಇಂದ ಒಳಗಡೆ ಬರಲಿಕ್ಕೆ 3 ಗಂಟೆವರೆಗೆ ಇದೆ. 3:01 ಆದಮೇಲೆ ಕೂಡ ಒಳಗೆ ನಾವು ಬಿಡಾಗಿಲ್ಲ. ಸೊ ದಟ್ ಹ್ಯಾಸ್ ಟು ಬಿ ವೆರಿ ಕ್ಲಿಯರ್. And 3 vehicles, so and 100 meter periphery only 3 vehicles are allowed. So ಅಷ್ಟೇ ಇದೆ. ತಮಗೂ ಏನಾದರೂ ಡೌಟ್ ಇದ್ರೆ ಅಂದರೆ ತಾವು ಕೇಳ್ಬೋದು. ಆ್ಯಂಡ್ ಇನ್ನೊಂದು ಪೋಸ್ಟರ್ಸ್ ಬಗ್ಗೆ ಗೌರ್ಮೆಂಟ್ ಹೋರ್ಡಿಂಗ್ಸು ಎಲ್ಲ ಬ್ಯಾನರ್ಸು ಎಲ್ಲ ನಾವು ತಗಿಸ್ತಾ ಇದ್ದೀವಿ. ಆ್ಯಂಡ್ ವಿ ವಿಲ್ ಬಿ ಗಿವಿಂಗ್ ಪರ್ಮಿಷನ್ಸ್ ವಿತ್ ಓನ್ಲಿ ಆಫ್ಟರ್ ಪರ್ಮಿಷನ್ ಪುಟಿಂಗ್ ಆಫ್ ಫ್ಲೆಕ್ಸ್ and other permissions and other rallies and all will be done after only permissions. And mattondu cash carrying adu dodda important. 2 lakh limit ide for carrying the cash. 2 lakh limit pass aadmele we will be seizing that cash and will be registering the case. 2 lakh ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ಆದೇಶ ಮಾಡಿಸಿದ್ದಾರೆ. ಸೊ ಆ ಆದೇಶ ಪ್ರಕಾರ 2 lakhs ಒಳಗೆ ಯಾರೊಬ್ಬರು ಕ್ಯಾಶ್ ಕ್ಯಾರಿ ಮಾಡ್ಬೋದು. ಹೆಚ್ಚಿನ ಆದಮೇಲೆ ಅವರು ರಿಟರ್ನಿಂಗ್ ಆಫೀಸರ್ದ ಪರ್ಮಿಷನ್ ತಗೋಬೇಕು. ಆ್ಯಂಡ್ ಟು ಎನ್ಶೋರ್ ಆಲ್ ಪೀಸ್ಫುಲ್, ಫ್ರೀ, ಫೇರ್ ಆ್ಯಂಡ್ ಇಂಪಾರ್ಷಿಯಲ್ ಎಲೆಕ್ಷನ್ಸ್ ವಿ ಆರ್ ಹಿಯರ್ ಟು ವರ್ಕ್ ಫಾರ್ ಆಲ್ ಆಫ್ ಯು. ತಮ್ಮೆಲ್ಲರ ಸಲುವಾಗಿ ನಾವು ಇಲ್ಲೇ ಇದ್ದೀವಿ. ತಮ್ಗೆ ಏನಾದರೂ ಡೌಟ್ ಇದ್ದರೆ ಅಂದರೆ ಕೇಳ್ಬೋದು. ಹೆಲ್ಪ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, RO ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, CVG ಲಾಟಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಗೌರ್ಮೆಂಟ್ ಆಫೀಸಲ್ಲಿ ಪಾಲಿಟಿಷಿಯನ್ಸ್ಗಳು ಫೋಟೋ ಇರುತ್ತೆ. ಇವತ್ತಿಂದ ತಗ್ಸ್ತಾ ಇದ್ದೀವಿ. ಎಲ್ಲ ಗೌರ್ಮೆಂಟ್ ಆಫೀಸಸ್ನಲ್ಲಿ ಒಂದು CM ಹೋರ್ಡಿಂಗ್ ಇರ್ಬೋದು, PM ಗೌರ್ಮೆಂಟ್ ಪ್ರೋಗ್ರಾಮ್ ಇರ್ತಾವಲ್ಲ, ಏನಾದರೂ ಅದು ಜಲ್ ಜೀವನ್ ಮಿಷನ್ ಏನಾದರೂ ಬೇರೆ ಬೇರೆ ಪ್ರೋಗ್ರಾಮ್ ಇರ್ಬೋದು. ಆ ಪ್ರೋಗ್ರಾಮ್ ಸಲುವಾಗಿ ಬ್ಯಾನರ್ಸ್ ಇದಾವೆ ಗೌರ್ಮೆಂಟ್ ಆಫೀಸಸ್ ಒಳಗೆ. ಎಲ್ಲ ಬ್ಯಾನರ್ಸು ನಾವು 24 hours ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ. ಆ 24 hours ಅಲ್ಲಿ ಫುಲ್ ಆಲ್ ವಿಲ್ ಬಿ ಕ್ಲಿಯರ್ಡ್ ಇನ್ ಆಲ್ ದ ಗೌರ್ಮೆಂಟ್ ಆಫೀಸಸ್ ಆಫ್ ಚಿಕ್ಕೋಡಿ. ಸರ್ ಇವತ್ತೆಲ್ಲಿ ಪರ್ಮಿಷನ್ ಕೊಟ್ಟಿದ್ದೀರಾ? ಇವತ್ತು ಫಂಕ್ಷನ್ ಮಾಡಕ್ಕೆ ಪೊಲಿಟಿಷಿಯನ್ಸ್ ಫಂಕ್ಷನ್ ಮಾಡಕ್ಕೆ ಪರ್ಮಿಷನ್ ಇವತ್ತು ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲಿ ಕೊಟ್ಟಿದ್ದಾರೆ? ಈಗ ಆಲ್ರೆಡಿ ರಾಯಬಾಗದಲ್ಲಿ ಕಾಂಗ್ರೆಸ್ದವರು ಸಮಾವೇಶ ನಡೆಸ್ತಿದ್ದಾರಲ್ಲ, ಎಲ್ಲಿ ದೇರ್ ವಿಲ್ ಬಿ ಆಫ್ಟರ್ MCC ಎನ್ಫೋರ್ಸ್ಮೆಂಟ್ ಅಂದರೆ 11:15 ಡಿಕ್ಲೇರ್ ಆಗಿದೆ. ಸೊ 11:12 ಗಂಟೆಯಿಂದ ಶುರು ಆಗಿದೆ. ಸೊ ಎಲ್ಲಿ ನಡೀತಾ ಇದಾವ ವಿಲ್ ಬಿ ಬುಕಿಂಗ್ ದ ಕೇಸ್. ತಮಗೆ ಏನಾದರೂ ವಿಡಿಯೋ ಇದೆ ಅಂದರೆ ವಿತ್ ಟೈಮ್ ಡೇಟ್ ವಿಲ್ ಬಿ ಬುಕಿಂಗ್ ದ ಕೇಸ್. ಸರ್ ಇವಾಗ ಮಹಾರಾಷ್ಟ್ರದಲ್ಲಿ ಬಸ್ ಆಯಿತು, ಯಾವ ಸರಿಯಾಗಿ ಚೆಕ್ ಮಾಡ್ತಾ ಇಲ್ಲ ಸರ್ ಕೆಲವೊಂದು. ಈಗ ಮಹಾರಾಷ್ಟ್ರ ಕುಮ್ನೋಳಿ ಚೆಕ್ ಪೋಸ್ಟ್ ಆಗ್ಬೋದು, ಇಲ್ಲಿ ಕಾಲ್ವಾಡ್ ಚೆಕ್ ಪೋಸ್ಟ್ ಆಗ್ಬೋದು, ಬಸ್ಸಲ್ಲಿ ಸರ್ಕಾರಿ ಬಸ್ಸು ಮತ್ತು ಈ ಲಾರಿಗಳು ಚೆಕ್ ಮಾಡ್ತಾ ಇದ್ದೀವಿ. ನೋಡಿ ಏನಾದರೂ ಎಲ್ಲ ಬಸ್ಸಸ್ಗಳು ದೇರ್ ಇಸ್ ನ್ಯಾಷನಲ್ ಹೈವೇ
ಆ್ಯಂಡ್ ಸಾಕಷ್ಟು ವೆಹಿಕಲ್ಸ್ ಇದಾವೆ. ಸೊ ನಮ್ಮ ಟೀಮ್ ಅಲ್ಲಿ ನಿಂತ್ಕೊಂಡು ಎಲ್ಲಿ ಡೌಟ್ ಬರುತ್ತೆ ಯಾವ ವೆಹಿಕಲ್ ಅಲ್ಲಿ ದೇ ಹ್ಯಾವ್ ಡಿಸ್ಕ್ರಿಷನ್, ಅಂದರೆ ಎಲ್ಲ ವೆಹಿಕಲ್ಸ್ ಪ್ರಾಕ್ಟಿಕಲ್ ಇಲ್ಲ ಚೆಕ್ ಮಾಡಲಿಕ್ಕೆ. ಮತ್ತೆ ಚೆಕ್ ಮಾಡಿದ್ಮೇಲೆ ಎಲ್ಲ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಪೂರ್ತಿ. ಸೊ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಚೆಕ್ ಮಾಡಿ ರಾತ್ರಿ ನಾವು ಚೆಕ್ ಮಾಡಿಸ್ತಾ ಇದೀವಿ. ಸೊ ಯಾಕಂದ್ರೆ ಇಲ್ಲಿಗಲ್ ಟ್ರಾನ್ಸ್ಪೋರ್ಟ್ ಕೆಲವೊಂದು ಟೈಮಲ್ಲಿ ರಾತ್ರಿ ಆಗುತ್ತೆ. ಸೊ ಮೋರ್ ಫೋಕಸ್ ನೈಟ್, ಬಟ್ ವಿ ಆರ್ ಚೆಕಿಂಗ್ ಮ್ಯಾಕ್ಸಿಮಮ್ ವೆಹಿಕಲ್ಸು. ಇಲ್ಲಿ ಕಾಗವಾಡ ಬಾರ್ಡರಲ್ಲಿ ನಾನು ಖುದ್ದಾಗಿ 3-4 ಸತಿ ಪ್ರತಿದಿನ ಕೆಲವೊಂದು ಟೈಮ್ ಯೆಸ್ಟರ್ಡೇ ಇಟ್ ಸೆಲ್ಫ್ ಐ ವಾಸ್ ಚೆಕಿಂಗ್ ಫಾರ್ 1 hour ದೇರ್ ಅಟ್ 11 o'clock. ಸೊ ಅಲ್ಲಿ ಆ ಥರ ಕೂಡ ಕೊಗನಹಳ್ಳಿಯಲ್ಲಿ ಕೂಡ ನಾನು ಖುದ್ದಾಗಿ ಚೆಕ್ ಮಾಡಿಸ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ, ಎಲ್ಲ ಚೆಕ್ ನೋಡ್ತಾ ಇದ್ದೀನಿ.